ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ದ ಮೆಜಿಷಿಯನ್ 111 ಟ್ಯಾರೋಟ್ಗೆ ಸ್ವಾಗತ. ಜುಲೈ ತಿಂಗಳಲ್ಲಿ ಧನಸ್ಸು ರಾಶಿಯವರಿಗೆ ಹೇಗಿದೆ, ಯಾವ ದೇವರ ಆಶೀರ್ವಾದ ಇದೆ, ಏನು ಬದಲಾವಣೆಗಳು ಬರ್ತಾ ಇದೆ ಅಂತ ನೋಡೋಣ. ಮೊದಲನೇದಾಗಿ ಯಾವ ದೇವರ ಆಶೀರ್ವಾದ ಇದೆ ಅವರಿಗೆ ಅಂತ ನೋಡೋಣ. ಧನಸ್ಸು ರಾಶಿಯವರಿಗೆ ಜಗನ್ನಾಥ ಅವರ ಆಶೀರ್ವಾದ ಇದೆ ಅಂತ ಬಂದಿರುವಂಥದ್ದು. ಮತ್ತು ಈ ತಿಂಗಳಲ್ಲಿ ಗುರು ಪೌರ್ಣಿಮೆ ಇರೋದ್ರಿಂದ ಗುರುಗಳಿಂದ ಯಾವ ರೀತಿಯ ಒಂದು ಬ್ಲೆಸ್ಸಿಂಗ್ಸ್ ಇದೆ ಅಂತ ನೋಡೋಣ. ಇವರಿಗೆ ಗೈಡೆನ್ಸು ಬ್ಲೆಸ್ಸಿಂಗ್ಸ್ ಇದೆ ಅಂತ. ಪುರಿ ಜಗನ್ನಾಥ ಅವರ ಬ್ಲೆಸ್ಸಿಂಗ್ಸ್ ಇರೋದ್ರಿಂದ ನಿಮಗೆ ಒಂದು ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲೆ ಇರುತ್ತೆ ಅಂತ ಬಂದಿರುವಂಥದ್ದು. ಮತ್ತು ದೃಷ್ಟಿಗಳಾಗಿದ್ದರೆ ದಯವಿಟ್ಟು ದೃಷ್ಟಿನ ತೆಗೆಸ್ಕೊಳ್ಳಿ ಅಂತಲೂ ಕೂಡ ಇಲ್ಲಿದೆ. ಕೃಷ್ಣನ ಒಂದು ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲೆ ಇರುತ್ತೆ ಅಂತ ಬಂದಿರುವಂಥದ್ದು. ಏನೋ ಇಲ್ಲಿ ಫಂಕ್ಷನ್ಗೆ ಹೋಗುವಂಥದ್ದು ಮತ್ತು ಏನೋ ಒಂದು ದೇವರ ಕಾರ್ಯ ಹೋಗುವಂಥದ್ದು, ಯಾವುದೋ ಹೆಣ್ಣು ದೇವರ ಒಂದು ಎನರ್ಜಿ ಕೂಡ ಇದೆ. ಆ ದೇವಸ್ಥಾನಕ್ಕೆ ನೀವು ಹೋಗ್ಬೋದು ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು. ಪ್ರೊಟೆಕ್ಷನ್ ಇದೆ. ಬಾಬಾ ನಿಮ್ಮ ಗುರುಗಳಿಂದ, ಬಾಬಾ ಕಡೆಯಿಂದ ನಿಮಗೆ ಪ್ರೊಟೆಕ್ಷನಲ್ಲಿ ಇದ್ದೀರಾ, ನಿಮ್ಮ ಫ್ಯಾಮಿಲಿ ನೀವು ಕೂಡ ಅಂತ ಬಂದಿರುವಂಥದ್ದು. ಮತ್ತು ಯಾವುದೇ ರೀತಿಯ ಮುಂದಿನ ದಿನಗಳಲ್ಲಿ ಫುಲ್ ಬಾಬಾಸ್ಗಳನ್ನು ನಂಬೇಡಿ ಅಂತ ಬಂದಿರುವಂಥದ್ದು. ಬಾಬಾ ಅವರನ್ನು ನಂಬಿ ಬೇರೆ ಗುರುಗಳನ್ನು ನಂಬೇಡಿ. ನೀವು ಬೇರೆ ಗುರು ಫಾಲ್ಸ್ ಗುರು ಇದ್ದಾರೆ, ಮುಂದಿನ ದಿನಗಳಲ್ಲಿ ನಿಮಗೆ ಅವರು ಕಾಣಿಸ್ಬೋದು, ಬಟ್ ಅವ್ರನ್ನ ನಂಬೋದಕ್ಕೆ ಹೋಗಬೇಡಿ. ನಿಜವಾದ ಗುರುಗಳು ಯಾರು ಅನ್ನೋದನ್ನು ಸರಿಯಾಗಿರೋ ರೀತಿಯಲ್ಲಿ ತಿಳ್ಕೊಳ್ಳಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು. ಸರಿಯಾಗಿರೋ ರೀತಿಯಲ್ಲಿ ತಿಳ್ಕೊಳ್ಳಿ. ಪ್ರೊಟೆಕ್ಷನ್ ಇದೆ, ಆದರೂ ಕೂಡ ದೃಷ್ಟಿ ಇದೆ. ಒಂದಿಷ್ಟು ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಒಂದು ಸ್ವಲ್ಪ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಈ ಮಂತಲ್ಲಿ ಅಂತ ಕೂಡ ಬಂದಿರುವಂಥದ್ದು. ಏನು ಗೈಡೆನ್ಸ್ ಕೊಡ್ತಾರೆ ಧನಸ್ಸು ರಾಶಿ ಅವರಿಗೆ ಜುಲೈ ತಿಂಗಳು? ಜುಲೈ ತಿಂಗಳಲ್ಲಿ ಧನಸ್ಸು ರಾಶಿ ಅವರಿಗೆ ಮೆಡಿಟೇಷನ್ನ ಮಾಡ್ಕೊಳ್ಳಿ ಅಂತ ಬಂದಿರುವಂಥದ್ದು. ಮೆಡಿಟೇಷನ್ ಮಾಡೋದ್ರಿಂದ ನಿಮಗೆ ಒಂದಿಷ್ಟು ನಿಮಗೆ ಒಂದಿಷ್ಟು ಆನ್ಸರ್ಗಳು ಸಿಗ್ಬೋದು ಅಂತ ಇದೆ. ಮತ್ತು ಈಗಿರುವಂಥ ಸಿಚುವೇಶನ್ಗಳು ಮುಂದೆ ಬರೋದಿಲ್ಲ. ಹಾಗಾಗಿ ಈ ಮುಂದಿನ ದಿನಗಳಲ್ಲಿ ಒಂದೊಂದು ದಿನವೂ ಕೂಡ ಇಲ್ಲಿ ಚೇಂಜ್ ಆಗ್ತಾ ಇರುತ್ತೆ. ಬಟ್ ಭಯ ಪಡೋದಕ್ಕೆ ಹೋಗಬೇಡಿ, ಟೆನ್ಷನ್ನ ಮಾಡ್ಕೊಳ್ಬೇಡಿ. ಇರೋಂಥ ಸಿಚುವೇಶನ್ನಿಂದ ಬೇರೆ ರೀತಿ ಒಂದು ಬದಲಾವಣೆಗಳು ಆಗತ್ತೆ ಅಂತ ಬಂದಿರುವಂಥದ್ದು. ನೀವು ಅಂದ್ಕೊಂಡಿರುವಂಥದ್ದನ್ನು ನೀವು ರೀಚ್ ಮಾಡ್ತೀರಾ ಎಷ್ಟೇ ದಿನಗಳಾದ್ರೂ ಕೂಡ ಅಂತ ಇಲ್ಲಿ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು. ಮತ್ತು ಇಲ್ಲಿ ಫೈನಾನ್ಷಿಯಲಿ ವಿಚಾರವಾಗಿ ನೀವು ತುಂಬಾ ಸ್ಟ್ರಾಂಗ್ ಆಗಿ ಇರ್ತೀರಾ ಮುಂದಿನ ದಿನಗಳಲ್ಲಿ ಅಂತ ಬಂದಿರುವಂಥದ್ದು. ಫೈನಾನ್ಷಿಯಲಿ ವಿಚಾರವಾಗಿ ತುಂಬಾ ಇಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಬದಲಾವಣೆಗಳು ನಿಮಗೆ ಆಗುತ್ತೆ ಅಂತ ಬಂದಿರುವಂಥದ್ದು. ನಿಮಗೆ ಒಂದಿಷ್ಟು ನಿಮ್ಮ ಟೈಮ್ ಏನಿದೆ ನಿಮಗೋಸ್ಕರ ಇಟ್ಕೊಳ್ಳಿ ಅಂತ ಬಂದಿದೆ. ನಿಮಗೆ ನೀವು ಹೀಲ್ ಮಾಡ್ಕೊಳ್ಬೇಕು. ಟೈಮು ಕರೆಕ್ಟಾಗಿ ಹೀಲ್ ಮಾಡ್ಕೊಳ್ಳಿ. ಅಂದರೆ ನಿಮಗೆ ಯಾವುದೇ ರೀತಿ ನೆಗೆಟಿವ್ ಥಾಟ್ಸ್ ಇರ್ಬೋದು, ಮತ್ತು ಯಾವುದೇ ರೀತಿ ಒಂದು ನೆಗೆಟಿವ್ ಆಗಿ ನಿಮಗೆ ಕಾಡಿಸ್ತಾ ಇರ್ಬೋದು, ಒಂದಿಷ್ಟು ಮನಸ್ಸಿಗೆ ನೋವಾಗಿರ್ಬೋದು, ಮತ್ತು ಏನೋ ಒಂದು ಆ ಟೈಮಲ್ಲೇ ನಿಮಗೆ ಮನಸ್ಸಿನ ಮೇಲೆ ಒಂದು ಪ್ರಭಾವಗಳು ಬೀರಿದರೆ ಅದನ್ನು ದಯವಿಟ್ಟು ಅಲ್ಲಿಂದ ಹೀಲ್ ಮಾಡ್ಕೊಳ್ಳಿ ಅಂತ ಬಂದಿರುವಂಥದ್ದು. ಸ್ಟಕ್ ಎನರ್ಜಿಯಿಂದ ಹೊರಗಡೆ ಬನ್ನಿ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು. ಸ್ಟಕ್ ಎನರ್ಜಿಯಿಂದ ಹೊರಗಡೆ ಬಂದು ನಿಮಗೆ ಅಂದ್ಕೊಂಡಿರುವಂಥದ್ದು ಏನೇ ಸಿಚುವೇಶನ್ಗಳಿದ್ರೂ ಕೂಡ ನಿಮಗೆ ಟೆಸ್ಟ್ ಮಾಡ್ತಿದ್ದಾರೆ, ಟೆಸ್ಟ್ ಆಗ್ತಿದೆ ಅಂತ ಕೂಡ ತಿಳ್ಕೊಳ್ಳಿ. ಯೂನಿವರ್ಸ್ ಕಡೆಯಿಂದ ನಿಮಗೆ ಟೆಸ್ಟ್ ಮಾಡ್ತಿದ್ದಾರೆ. ನೀವು ವಿನ್ ಆಗ್ತಿರೋ ಫೇಲ್ ಆಗ್ತಿರೋ ನಿಮಗೆ ಬಿಟ್ಟಂಥ ವಿಚಾರ. ಏನೇ ಸಿಚುವೇಶನ್ಗಳು ಬಂದ್ರೂ ಕೂಡ ನಿಮಗೆ ಇಲ್ಲಿ ಒಂದಿಷ್ಟು ಸಿಚುವೇಶನ್ ಪ್ರೀತಿಯಿಂದನೇ ಸರಿ ಮಾಡ್ಕೊಳ್ಬೋದು. ಪ್ರೀತಿಯಿಂದನೇ ಸರಿ ಮಾಡ್ಕೊಳ್ಳಿ ಅಂತ ಬಂದಿರುವಂಥದ್ದು. ನಿಮ್ಮ ಡ್ರೀಮ್ ಏನಿದೆ ಅದು ಸಕ್ಸಸ್ಫುಲ್ ಆಗೋದ್ರಲ್ಲಿ ಇದೆ ಅಂತ ಬಂದಿರುವಂಥದ್ದು. ನೀವು ಆ್ಯಕ್ಚುಲಿ ಹೇಳಬೇಕು ಅಂದರೆ ತುಂಬ ಗುಡ್ ಇದ್ದೀರಾ, ತುಂಬ ಒಳ್ಳೆ ಮನಸ್ಥಿತಿಯಲ್ಲಿ ಇರುವಂಥವ್ರು. ಬಟ್ ನಿಮಗೆ ನಿಮ್ಮ ಕಂಟ್ರೋಲ್ಗೆ ನೀವಿಲ್ಲ, ಅದನ್ನು ಒಂಚೂರು ಸರಿ ಮಾಡ್ಕೊಳ್ಳಿ ಅಂತ ಕೂಡ ಈ ಮಂತಲ್ಲಿ ಬಂದಿರುವಂಥದ್ದು. ಇಲ್ಲಿ ನಿಮ್ಮ ಕಮ್ಯುನಿಕೇಷನ್ ಕೀ ನಿಮ್ಮ ಹತ್ರನೇ ಇರಬೇಕು, ಬೇರೆಯವ್ರ ಕೈ ಕೊಡಬಾರ್ದು. ಯಾಕೆಂದರೆ ನೀವೇನು ಮಾಡ್ತಾ ಇದ್ದೀರಾ ಅದು ನಿಮಗೆ ಗೊತ್ತಾಗಬೇಕು.
ಅದನ್ನು ಸರಿಯಾಗಿರೋ ರೀತಿಯಲ್ಲಿ ತಿಳ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು. ಹೇಗಿದೆ ಅಂತ ನೋಡೋಣ, ಜುಲೈ ತಿಂಗಳಲ್ಲಿ ಹೇಗಿದೆ ಧನಸ್ಸು ರಾಶಿಯವರಿಗೆ. ಒಂದು ಕೋರ್ಟ್ ಕಚೇರಿ ವಿಚಾರವಾಗಿ ಏನೋ ಯೋಚನೆ ಮಾಡ್ತಾ ಇರ್ಬೋದು. ಮತ್ತು ಇಲ್ಲಿ ಏನೋ ಒಂದು ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ ಯಾವುದೋ ಒಂದು ನ್ಯಾಯಕ್ಕೋಸ್ಕರ, ಯಾವುದೋ ಒಂದು ಮಾತಿಗೋಸ್ಕರ, ಇಲ್ಲ ಒಂದು ದಿನ ಸದ್ಯದಲ್ಲಿ ಒಂದು ದಿನದಲ್ಲಿ ಏನೋ ಒಂದು ಆಗಬೇಕು ಅನ್ನೋದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರ್ಬೋದು. ನೀವು ಒಂದು ಫೈರ್ ಎನರ್ಜಿನೂ ಕೂಡ ಇಲ್ಲಿ ಕಾಣಿಸ್ತಾ ಇರೋದ್ರಿಂದ ನೀವು ತುಂಬ ಹಾನೆಸ್ಟ್ ಪರ್ಸನ್ ಆಗಿರ್ತೀರ, ಪ್ರಾಕ್ಟಿಕಲ್ ಆಗಿ ಇರ್ತೀರ ಅಂತ ಕೂಡ ಬಂದಿರುವಂಥದ್ದು. ನೀವು ಅಂದ್ಕೊಂಡಿರೋ ತಕ್ಕ ರೀತಿಯಲ್ಲಿ ನಿಮಗೆ ಒಂದು ರೀತಿಯ ನ್ಯಾಯ ಸಿಗೋದ್ರಲ್ಲಿ ಇದೆ ಅಂತ ಕೂಡ ಬಂದಿರುವಂಥದ್ದು. ಮತ್ತು ಒಂದಿಷ್ಟು ಚಾಲೆಂಜಸ್ಗಳನ್ನ ಎದುರಿಸ್ತಾ ಇರ್ಬೋದು, ಒಂದಿಷ್ಟು ಏನಾದರೂ ಸ್ಟ್ರಗಲ್ ಪಡ್ತಾ ಇದ್ದೀರಾ ಆಲ್ರೆಡಿ ಅಂತ ಕೂಡ ಇದೆ. ಫೈನಾನ್ಷಿಯಲಿ ವಿಚಾರವಾಗಿ ಒಂದಿಷ್ಟು ಸಮಸ್ಯೆಗಳಾಗಿದೆ, ಅದನ್ನು ಸರಿ ಮಾಡ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು. ಏನೇ ಒಂದು ಆಫರಿಂಗ್ ಬಂದ್ರೂ ಕೂಡ, ಏನೇ ಒಂದು ಸಿಚುವೇಶನ್ಗಳು ಬಂದ್ರೂ ಕೂಡ ನೀವು ಒಂದು ರೀತಿಯಲ್ಲಿ ನೆಗೆಟಿವ್ ಆಗಿ ಕೂತಿದ್ದೀರಾ ಅಂತ ಕೂಡ ಬಂದಿರುವಂಥದ್ದು. ಒಂದಿಷ್ಟು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇರ್ಬೋದು. ಬಂದಿರೋ ಅವಕಾಶಗಳನ್ನು ಇಲ್ಲಿ ಯೂಸ್ ಮಾಡ್ಕೊಳ್ಳೋದು ಬೇಡವೋ ಅನ್ನೋ ಒಂದು ಕನ್ಫ್ಯೂಷನ್ಸ್ ಇರ್ಬೋದು. ಇಲ್ಲಿ ವಿಚಾರವಾಗಿ ಫೈನಾನ್ಷಿಯಲಿ, ದುಡ್ಡಿನ ವಿಚಾರವಾಗಿ, ಫೈನಾನ್ಷಿಯಲಿ ವಿಚಾರವಾಗಿ ಯಾರನ್ನೋ ಇಲ್ಲಿ ಹೆಂಡ್ ಮಾಡ್ಕೊಳ್ತಿದ್ದೀರಾ ಅಂತ ಕೂಡ ಇದೆ. ಹೊಸದಾಗಿ ಏನೋ ಬಿಸ್ನೆಸ್ ಮಾಡುವಂಥ ಚಾನ್ಸಸ್ ಇದೆ, ಇಲ್ಲ ಹೊಸದಾಗಿ ಏನೋ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು. ಯಾವುದೋ ಫೋನ್ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇರೋರಿಗೆ ಫೋನ್ ಕಾಲ್ ಬರುವಂಥ ಚಾನ್ಸಸ್ ಇದೆ ಅಂತ ಬಂದಿರುವಂಥದ್ದು. ಫೈನಾನ್ಷಿಯಲಿನೂ ಕೂಡ ದುಡ್ಡು ಬರುವಂಥ ಚಾನ್ಸಸ್ ಇದೆ ಅಂತ ಇದೆ. ಸಕ್ಸಸ್ ಇದೆ, ದುಡ್ಡು ಕೂಡ ಬರುತ್ತೆ ಅಂತ ಕೂಡ ಬಂದಿರುವಂಥದ್ದು. ಯಾವುದೋ ಫಂಕ್ಷನ್ನ ಅಟೆಂಡ್ ಮಾಡ್ತೀರಾ ನೀವು ಅಂತ ಕೂಡ ಬಂದಿದೆ. ಸಡನ್ನಾಗಿ ಒಂದು ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ವೆಲ್ತ್ ಆಗಿರ್ಬೋದು, ಸಕ್ಸಸ್ ನಿಮ್ಮ ಜೀವನದಲ್ಲಿ ಸಡನ್ನಾಗಿ ಬರುತ್ತೆ ಅಂತ ಕೂಡ ಬಂದಿರುವಂಥದ್ದು. ಪ್ರೀತಿ ವಿಚಾರದಲ್ಲಿ ಬಂದರೆ ನಿಮ್ಮ ಪಾರ್ಟ್ನರ್, ನೀವು ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ಬೋದು, ಇಲ್ಲಿ ನಿಮಗೆ ಈ ಮಂತಲ್ಲಿ ಒಂದಿಷ್ಟು ಆನೆಸ್ಟ್ ಆಗಿರ್ತೀರ ಇಬ್ಬರು. ನಿಮ್ಮ ಪಾರ್ಟ್ನರ್ ನೀವಾಗಿರ್ಬೋದು, ಇಲ್ಲ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ಬೋದು, ಒಂದಿಷ್ಟು ಆನೆಸ್ಟ್ ಆಗಿ ಇರ್ತೀರಾ ಅಂತ ಕೂಡ ಬಂದಿರುವಂಥದ್ದು. ತುಂಬ ಜವಾಬ್ದಾರಿಗಳು ಕೂಡ ಇರುತ್ತೆ. ತಂದೆ ಬಗ್ಗೆ ಏನೋ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಕೂಡ ಬಂದಿರುವಂಥದ್ದು. ತಂದೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಏನೋ ಇಲ್ಲಿ ಆಸ್ತಿ ವಿಚಾರ, ಫೈನಾನ್ಷಿಯಲ್ ವಿಚಾರವಾಗಿ ಯೋಚನೆ ಮಾಡ್ತಾ ಇರ್ಬೋದು. ಮತ್ತು ತುಂಬ ಬುದ್ಧಿವಂತಿಕೆಯಿಂದ ಕೆಲಸಗಳನ್ನ ಮಾಡ್ತೀರಾ. ಈ ಮಂತಲ್ಲಿ ತುಂಬ ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡ್ತೀರಾ, ಮತ್ತು ಅದೇ ರೀತಿಯಲ್ಲಿ ಒಂದಿಷ್ಟು ಡಿಸ್ಟರ್ಬ್ ಕೂಡ ಆಗ್ತೀರಾ ಅಂತ ಕೂಡ ಬಂದಿದೆ. ಮತ್ತು ತುಂಬ ಸೆನ್ಸಿಟಿವ್ ಆಗಿಬಿಡ್ತೀರ ಈ ಮಂತಲ್ಲಿ. ನೀವು ತುಂಬ ಕೆರಿಯರ್ ವಿಚಾರವಾಗಿ ಬಂದರೆ ನೀವು ತುಂಬ ಸೆನ್ಸಿಟಿವ್ ಆಗ್ತೀರಾ, ಮತ್ತು ಒಂದಿಷ್ಟು ಹೈಡ್ ಮಾಡ್ತೀರಾ, ನೀವು ಹಿಡನ್ ಮಾಡ್ತೀರಾ, ನಿಮ್ಮ ಫೀಲಿಂಗ್ಸ್ನ ಕಂಟ್ರೋಲ್ ಮಾಡ್ಕೊಳ್ತೀರಾ ಈ ಮಂತಲ್ಲಿ ಅಂತ ಬಂದಿರುವಂಥದ್ದು. ನಿಮ್ಮ ಫ್ಯಾಮಿಲಿಗೋಸ್ಕರ ನೀವು ಕಂಟ್ರೋಲೆಲ್ಲ ಇರ್ಬೋದು ಅಂತ ಕೂಡ ಬಂದಿದೆ. ದುಡ್ಡಿನ ವಿಚಾರವಾಗಿ ಯಾರಿಗೂ ನೀವು ಕೊಡ್ಬೋದು, ಇಲ್ಲ ಕೊಡ್ತಾರೆ ಅಂತ ಅಂದ್ಕೊಂಡು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಇದೆ. ಸದ್ಯಕ್ಕೆ ಅವರು ದುಡ್ಡು ಕೊಡೋದು ಲೇಟ್ ಆಗ್ಬೋದು ಅಂತ ಕೂಡ ಬಂದಿದೆ. ಮತ್ತು ಒಂದಿಷ್ಟು ಕನ್ಫ್ಯೂಷನ್ಸ್ ಇದೆ, ಒಂದು ಸ್ಟಕ್ ಎನರ್ಜಿಲಿ ಇರ್ತೀರ. ಕರೆಕ್ಟಾಗಿ ಡಿಸಿಷನ್ನ ತಗೊಳ್ಳಿ ಅಂತ ಕೂಡ ಬಂದಿರುವಂಥದ್ದು. ಫೈನಾನ್ಷಿಯಲಿ ಈ ಮಂತಲ್ಲಿ ಒಂದಿಷ್ಟು ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಕಡಿಮೆನೇ ಫೈನಾನ್ಷಿಯಲಿ ಗ್ರೋತ್ ಇದೆ ಅಂತ ಬಂದಿರುವಂಥದ್ದು. ಒಂದು ಫೈರ್ ಎನರ್ಜಿ ಇರೋದ್ರಿಂದ ಒಂದು ಇಂಡಿಪೆಂಡೆಂಟ್ ಆಗಿರುವಂಥ ವ್ಯಕ್ತಿಗಳು ಇಲ್ಲಿ ಯಾರು ಇದ್ದೀರಾ, ಒಂದು ಇಂಡಿಪೆಂಡೆಂಟ್ ಆಗಿ ತುಂಬಾ ಚಾಲೆಂಜಸ್ನ ಫೇಸ್ ಮಾಡ್ತೀರಾ ಈ ಮಂತಲ್ಲಿ. ಚಾಲೆಂಜಸ್ನ ಸ್ಟ್ರಾಂಗಾಗಿ ತೊಗೊಳ್ತೀರಾ ನೀವು. ಆ ಚಾಲೆಂಜಸ್ಗೆ ತಕ್ಕಂತೆ ನೀವು ಉತ್ತರನ ಕೊಡ್ತೀರಾ. ತುಂಬ ಕಾನ್ಫಿಡೆಂಟ್ ಲೆವೆಲ್ ತುಂಬ ಹೈ ಇರುತ್ತೆ ನಿಮಗೆ. ತುಂಬ ಹಾರ್ಡ್ ವರ್ಕ್ ಮಾಡ್ತೀರಾ. ಬಟ್ ಇಲ್ಲಿ ಒಂದಿಷ್ಟು ವಿಚಾರಗಳಿಗೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಾ ಅಂತ ಕೂಡ ಬಂದಿದೆ. ಅದನ್ನು ಒಂದು ಸ್ವಲ್ಪ ಸರಿ ಮಾಡ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು. ದುಡ್ಡು ಬರುತ್ತೆ, ದುಡ್ಡು ಬರುವಂಥ ಜಾಗದಲ್ಲಿ ಮತ್ತೆ ನೀವು ದುಡ್ಡು ಕೊಡ್ತೀರಾ. ಮತ್ತು ಸಿಕ್ಕಿಂಗ್ ಗುಡ್ ಬಂದಿದೆ ನಿಮಗೆ. ಯೂನಿಕಾರ್ನ್ ಕಡೆಯಿಂದ ಬ್ಲೆಸ್ಸಿಂಗ್ಸ್ ಏನಂತ ಅಂದರೆ, ಗೈಡೆನ್ಸ್ ಏನಿದೆ ಅಂದರೆ, ಕರೆಕ್ಟ್ ಏನು ಸಿಚುವೇಶನ್ ನಡೀತಾ ಇದೆ ಅದು ಗುಡ್ ಇದೆ. ಬಟ್ ಯೋಚನೆ ಮಾಡಬೇಡಿ, ಕರೆಂಟ್ ಸಿಚುವೇಶನ್ ನಡೀತಾ ಇರೋದು ಒಳ್ಳೆಯದಕ್ಕೇ. ಒಂದಿಷ್ಟು ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ. ಮತ್ತು ಒಂದಿಷ್ಟು ಸಮಸ್ಯೆಗಳಾಗ್ಬೋದು ಈ ಮಂತಲ್ಲಿ ಅಂತ ಬಂದಿರುವಂಥದ್ದು. ಏನೋ ಕಾಲಿಗೆ ಏಟಾಗ್ಬೋದು, ಇಲ್ಲ ಹೋಗುವಂಥ ಜಾಗದಲ್ಲಿ ಒಂದಿಷ್ಟು ಸಮಸ್ಯೆಗಳಾಗ್ಬೋದು. ದೊಡ್ಡ ಮಟ್ಟಿಗೆ ಇಲ್ಲ. ಹಾಸ್ಪಿಟಲ್ಗೆ ಏನಾದರೂ ತೋರಿಸ್ಕೊಳ್ಳುವಂಥದ್ದಿದ್ದರೆ ತೋರಿಸ್ಕೊಳ್ಳಿ ಅಂತ ಬಂದಿರುವಂಥದ್ದು. ಮತ್ತು ನೀವೊಂದು ಲೆಟ್ಕೋ ಮಾಡಬೇಕಾಗಿರೋದನ್ನ ಲೆಟ್ಕೋ ಮಾಡದೆ ಅಲ್ಲಷ್ಟಕ್ಕೆ ಎನರ್ಜಿಲಿ ಇದ್ದೀರಾ. ಮೂವ್ ಆನ್ ಆಗಿ ನಿಮಗೆ ಇದ್ದಂಥ ಕರ್ಮಗಳು ಕಳೆದಿದೆ ಅಂತ ಬಂದಿರುವಂಥದ್ದು. ಆ ಕರ್ಮಗಳೆಲ್ಲ ಕಳೆದಿದೆ, ಬಟ್ ನೀವೇ ಅದೇ ಜಾಗದಲ್ಲೇ ಇದ್ದೀರಾ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು. ಕ್ವೀನ್ ಆಫ್
ಯೂನಿಕಾರ್ನ್ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇರೋದ್ರಿಂದ ತುಂಬ ಬುದ್ಧಿವಂತಿಕೆಯಿಂದ ನಿಮಗೆ ನಿಮ್ಮ ಬುದ್ಧಿಗೆ ಬ್ಲೆಸ್ಸಿಂಗ್ಸ್ ಬರ್ತಾ ಇರುವಂಥದ್ದು. ಯು ಆರ್ ಬ್ಲೆಸ್ಡ್ ವಿತ್ ಲವ್. ನಿಮ್ಮ ಪ್ರೀತಿಗೆ, ನಿಮ್ಮ ಮನಸ್ಥಿತಿಗೆ, ನಿಮ್ಮ ಬುದ್ಧಿವಂತಿಕೆಗೆ ಒಂದು ಒಳ್ಳೆ ರೀತಿಯ ಯೂನಿಕಾರ್ನ್ ನಿಮಗೆ ಬ್ಲೆಸ್ಸಿಂಗ್ನ ಕೊಡ್ತಾ ಇರುವಂಥದ್ದು. ನಿಮ್ಮ ಬುದ್ಧಿವಂತಿಕೆಗೆ ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಈ ರೀಡಿಂಗಲ್ಲಿ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.